ತಮಿಳುನಾಡು ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೀತಾ ಇದೆ. ಟಿವಿಕೆಯನ್ನ ದೂರವಿಡೋದಕ್ಕೆ ಬದ್ಧ ವೈರಿಗಳು ಒಂದಾಗ್ತಾರ. ಡಿಎಂಕೆ ಹಾಗೂ ಎಐಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಿದೆಯಂತೆ. ಹೀಗಾಗಿ ಡಿಎಂಕೆ ಹಾಗೂ ಎಐಡಿಎಂಕೆ ಮೈತ್ರಿ ಸರ್ಕಾರ ರಚನೆಯಾಗುತ್ತಾ ಅನ್ನುವಂಥ ಕುತೂಹಲಕಾರಿ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಎಐಡಿಎಂಕೆ ಮೈತ್ರಿ ಸರ್ಕಾರ ರಚನೆಯಾಗುತ್ತಾ? ಹಾಗಾದ್ರೆ ತೆರೆಮರೆಯಲ್ಲಿ ಬದ್ಧ ವೈರಿಗಳ ನಡುವೆ ಮೈತ್ರಿ ಕಸರತ್ತು ನಡೀತಾ ಇದೆ. ವಿಜಯನ್ನ ಹೊರಗಿಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ನಡೀತಾ ಇದೆ ಅನ್ನುವಂಥ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಈಗ ತಮಿಳುನಾಡು ರಾಜಕೀಯದಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಎಐಡಿಎಂಕೆಯಲ್ಲಿ 47 ಸ್ಥಾನಗಳು ಇದೆ ಹಾಗೂ ಮತ್ತೊಂದು ಕಡೆಯಲ್ಲಿ ಡಿಎಂಕೆ 59 ಸ್ಥಾನಗಳನ್ನು ಪಡ್ಕೊಂಡಿದೆ. ಎರಡೂ ಪಕ್ಷಗಳು ಒಂದಾದ್ರೆ 106 ಸ್ಥಾನವನ್ನ ಈ ಕೂಟದ ಸಂಖ್ಯಾಬಲ ತಲುಪುತ್ತೆ. ಮಿತ್ರ ಪಕ್ಷಗಳಿಂದ ಉಳಿದ 12 ಶಾಸಕರನ್ನ ಹೊಂದಿಸುವುದಕ್ಕೆ ಪ್ಲಾನ್ಗಳು ನಡೀತಾ ಇದೆ. ಹೀಗಾಗಿ ಈ ಬೆಳವಣಿಗೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಡಿಎಂಕೆಗೆ ಸ್ವತಂತ್ರವಾಗಿ ಇರೋದು 59 ಶಾಸಕರ ಬಲ. ಅದರ ಮಿತ್ರ ಪಕ್ಷ ಡಿಎಂಡಿಕೆ 1, ವಿಸಿಕೆ 2, ಸಿಪಿಐ 2 ಹಾಗೂ ಸಿಪಿಐಎಂ 2 ಜೊತೆಗೆ ಮುಸ್ಲಿಂ ಲೀಗ್ 2. ಇನ್ನು ಎಐಡಿಎಂಕೆ ವಿಚಾರಕ್ಕೆ ಬಂದರೆ ಸ್ವತಂತ್ರವಾಗಿ 47 ಶಾಸಕರ ಬಲ ಇದೆ. ಪಿಎಂಕೆ 4, ಎಎಂಎಂಕೆ 1, ಡಿಎಂಕೆ ಒಟ್ಟು ಸೇರಿದ್ರೆ 68. ಈ ಮೂಲಕ ಡಿಎಂಕೆ ಪ್ಲಸ್ ಎಐಡಿಎಂಕೆ 68 ಪ್ಲಸ್ 53 ಒಟ್ಟು 121 ಸ್ಥಾನಗಳು ಆಗುತ್ತೆ. ಈ ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ವಿಜಯ್ ಅವರನ್ನ ಹೊರಗಿಡೋದಕ್ಕೆ ಈಗ ಎಲ್ಲ ರೀತಿಯ ಪ್ಲಾನ್ಗಳು ಕೂಡ ನಡೀತಾ ಇದೆ. ಈ ಮೂಲಕ ಡಿಎಂಕೆ ಹಾಗೂ ಎಐಡಿಎಂಕೆ ಮೈತ್ರಿ ಸರ್ಕಾರ ರಚನೆಯಾಗುತ್ತಾ? ತಮಿಳುನಾಡು ರಾಜಕೀಯದಲ್ಲಿ ಬದ್ಧ ವೈರಿಗಳು ಅಂತಾನೆ ಕರೆಸಿಕೊಳ್ಳುವಂಥ ಈ ಎರಡು ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತಾ ಅನ್ನೋದು ಈಗ ಇರುವಂತ ಕುತೂಹಲ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರುವಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದೇ ರೀತಿಯಾಗಿ ಚರ್ಚೆಗಳು ಈಗ ಆರಂಭ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ಪ್ರಶಾಂತ್ ನಾಥು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥು, ಇದೀಗ ಇದು ಪ್ರಾಕ್ಟಿಕಲಿ ನಡೆಯುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಪ್ರಶಾಂತ್ ನಾಥು? ಮಧುಕರ್, ನಿನ್ನೆ ಟಿವಿಕೆ ಪಕ್ಷದ ವಿಜಯ್ ರಾಜ್ಯಪಾಲರ ಬಳಿಗೆ ಹೋಗಿ ಕಾಂಗ್ರೆಸ್ನ ಬೆಂಬಲದ ಪತ್ರವನ್ನ ಮಾತ್ರ ನೀಡಿದ ನಂತರ ರಾಜ್ಯಪಾಲರು ಇಲ್ಲ, ನೀವು 118 ಶಾಸಕರ ಬೆಂಬಲದ ಪತ್ರವನ್ನ ನೀಡಿ ನಂತರ ನಾನು ನಿಮ್ಮನ್ನ ಸರ್ಕಾರ ರಚನೆಗೆ ಆಹ್ವಾನಿಸ್ತೀನಿ ಅಂತ ಹೇಳಿದ ನಂತರ ತಡರಾತ್ರಿ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಎಐಎಡಿಎಂಕೆ, ಯಾಕಂದ್ರೆ ನಿನ್ನೆ ಸಂಜೆ ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಟಿವಿಕೆ ಪಕ್ಷವನ್ನ ಬೆಂಬಲಿಸುವ ಪ್ರಸ್ತಾಪವನ್ನ ರಿಜೆಕ್ಟ್ ಮಾಡಲಾಯಿತು. ನಾವು ಟಿವಿಕೆ ಜೊತೆ ಹೋಗಬಾರದು, ಹೋದ್ರೆ ನಮ್ಮ ಪಕ್ಷ ಉಳಿಯಲ್ಲ ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡ ನಂತರ ತಡರಾತ್ರಿ ಎಐಎಡಿಎಂಕೆಯ ನಾಯಕರು ಡಿಎಂಕೆ ಪಕ್ಷವನ್ನ ಅಪ್ರೋಚ್ ಮಾಡಿದ್ದಾರೆ. ನಾವಿಬ್ರು ಸೇರಿ ಮೈತ್ರಿ ಮಾಡಿಕೊಂಡು ಯಾಕೆ ಸರ್ಕಾರವನ್ನ ರಚಿಸಬಾರದು ಅಂತಕ್ಕಂಥ ಪ್ರಸ್ತಾಪವನ್ನ ಡಿಎಂಕೆ ನಾಯಕರ ಮುಂದಿಟ್ಟಿದ್ದಾರೆ. ಕೆಲ ಮೂಲಗಳು ಹೇಳುತ್ತಿರುವ ಪ್ರಕಾರ ಡಿಎಂಕೆ ಇಲ್ಲ, ನಾವು ವಿಪಕ್ಷದಲ್ಲಿ ಕೂಡ್ತೀವಿ, ಎಐಡಿಎಂಕೆ ಹೋಗೋ ಪ್ರಶ್ನೆ ಇಲ್ಲ ಅನ್ನೋದನ್ನ ಡಿಎಂಕೆ ನಾಯಕರು ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ಕೆಲ ಮೂಲಗಳು ಹೇಳ್ತಾ ಇವೆ. ಆದ್ರೆ ಡಿಎಂಕೆ ಇನ್ನೂ ಯಾವುದೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಡಿಎಂಕೆ ಮತ್ತು ಎಐಎಡಿಎಂಕೆ ಒಟ್ಟಿಗೆ ಬಂದ್ರು ಕೂಡ 106 ಶಾಸಕರ ಸಂಖ್ಯೆ ಆಗತ್ತೆ. ಪಿಎಂಕೆ ಜೊತೆಗೆ ಬಂದ್ರೆ 111 ಆಗತ್ತೆ. ಆದ್ರೆ ಅಲ್ಲಿ ಸಿಪಿಐ, ಸಿಪಿಎಂ, ಮುಸ್ಲಿಂ ಲೀಗ್ ಪಕ್ಷಗಳು ಕೂಡ ಇವೆ. ಹೀಗಾಗಿ ಆ ಮೈತ್ರಿ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆದ್ರೆ ನೋಡಿ, ರಾಜಕಾರಣದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಶತ್ರುಗಳಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಅದಕ್ಕೊಂದು ತಾಜಾ ಉದಾಹರಣೆ, ನಿನ್ನೆ ಕಾಂಗ್ರೆಸ್ ಏಕಾಏಕಿ ಡಿಎಂಕೆಯನ್ನ ಬಿಟ್ಟು ಟಿವಿಕೆ ಜೊತೆಗೆ ಹೋಯ್ತು. ಈಗ ಎಐಎಡಿಎಂಕೆ ತನ್ನೆಲ್ಲ 45-50 ವರ್ಷಗಳ ವೈರತ್ವವನ್ನ ಮರೆತು
ಸರ್ಕಾರ ಮಾಡೋಣ ಅಂತ AIADMK DMK ಜೊತೆ ಪ್ರಸ್ತಾಪ ಮಾಡ್ತಾ ಇದೆ. ಹೀಗಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಮುಂದೇನಾಗತ್ತೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಧುಕರ್, ಪ್ರಶಾಂತ್, ಇದೀಗ ಅಂದ್ರೆ ಇದು ಒಂದು ಕಡೆಯಿಂದ ಹೋಗಿರುವಂತಹ ಪ್ರಸ್ತಾಪನ ಅಥವಾ ಎರಡೂ ಪಕ್ಷಗಳಿಂದ ಬಂದಿರುವಂತಹ ಎರಡು ಪಕ್ಷಗಳಿಗೂ ಈ ವಿಚಾರವಾಗಿ ಒಲವಿದೆಯಾ? AIADMKಯ ಹೊಸ ಶಾಸಕರಲ್ಲಿ ಒಂದು ಉತ್ಸಾಹ ಇತ್ತು. ಇಲ್ಲ ನಾವು TVK ಜೊತೆ ಹೋಗ್ಬೇಕು, TVKಗೆ ಒಂದು ಭರ್ಜರಿ ಬೆಂಬಲ ಸಿಕ್ಕಿದೆ. ಆಂಟಿ ಇನ್ಕಂಬನ್ಸಿಯ ವೋಟ್ಗಳು TVKಗೂ ಬಂದಿವೆ, ನಮಗೂ ಬಂದಿವೆ. ಹೀಗಾಗಿ ನಾವು TVK ಜೊತೆ ಹೋಗ್ಬೇಕು ಅಂತಕ್ಕಂಥ ಉತ್ಸಾಹ ಇತ್ತು. ಆದ್ರೆ ಪಳನಿಸ್ವಾಮಿ ಅದಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಇನ್ನೊಂದು ಕಡೆ DMK ಜೊತೆ ಮೈತ್ರಿಯ ಪ್ರಸ್ತಾಪವನ್ನ ಮಾಡಲಾಗಿದೆ. ಆದ್ರೆ ಸರ್ಕಾರ ರಚನೆ ಮಾಡಿದ್ರೆ ನಮ್ಮ ಶಾಸಕರು ಒಗ್ಗಟ್ಟಾಗಿರಬಹುದು ಅಂತಕ್ಕಂಥ ಲೆಕ್ಕಾಚಾರದೊಡನೆ AIADMK DMK ಮುಂದೆ ಈ ಪ್ರಸ್ತಾಪವನ್ನ ಇಟ್ಟಿದೆ. ಆದ್ರೆ DMK ಇನ್ನು ಒಪ್ಪಿಕೊಂಡಿದೆಯಾ ಇಲ್ವಾ, ಅವರ ಚರ್ಚೆ ಏನ್ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಇದು ತಡರಾತ್ರಿಯ ಬೆಳವಣಿಗೆ. AIADMK DMK ಅನ್ನ ಅಪ್ರೋಚ್ ಮಾಡಿದೆ. ಮಧುಕರ್, ಓಕೆ, ಧನ್ಯವಾದ ಪ್ರಶಾಂತ್ ನಾಥ್ ಡೀಟೇಲ್ಸ್ಗೆ. ಇದರ ಬೆನ್ನಲ್ಲೇ ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಟ್ವಿಸ್ಟ್. ವಿಜಯ್ ಸರ್ಕಾರ ರಚನೆಗೆ ಕಸರತ್ತಿಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಗವರ್ನರ್ಗೆ ಮ್ಯಾಜಿಕ್ ನಂಬರ್ ನೀಡುವಲ್ಲಿ ವಿಜಯ್ ವಿಫಲರಾದರು. 108 TVK ಶಾಸಕರು, ಅದರ ಜೊತೆಗೆ 5 ಶಾಸಕರ ಬೆಂಬಲ ಪತ್ರವನ್ನ ವಿಜಯ್ ಕೊಟ್ಟಿದ್ದಾರೆ. ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ಗವರ್ನರ್ ತೃಪ್ತರಾಗಿಲ್ಲ. 113 ಶಾಸಕರ ಬೆಂಬಲ ಪತ್ರ ಹಸ್ತಾಂತರ ಮಾಡಲಾಗಿದೆ. ಬಹುಮತಕ್ಕೆ 118 ಅಗತ್ಯ ಇದೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆಗೆ ಈಗ ವಿಜಯ್ ಹರಸಾಹಸ ಪಡೋತರಾಗಿದೆ. CPI CPM ನಾಯಕರ ಜೊತೆಗೆ ನಟ ವಿಜಯ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. AIADMK ಬಾಹ್ಯ ಬೆಂಬಲವನ್ನ ಪಡೆದು ಸರ್ಕಾರವನ್ನ ರಚನೆ ಮಾಡುವಲ್ಲಿ ವಿಜಯ್ ಯಶಸ್ವಿಯಾಗ್ತಾರ. ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಈಗ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಗವರ್ನರ್ ಕೂಡ ಈಗ ಶಾಕ್ ಕೊಟ್ಟಿರೋದು ವಿಜಯ್ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ. ಮ್ಯಾಜಿಕ್ ನಂಬರ್ ನೀಡುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ ಅಂತ ಹೇಳಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸರ್ಕಾರ ರಚನೆಗೆ ಈಗ ಹರಸಾಹಸ ಪಡೋತರ ಆಗಿದೆ. ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ಇನ್ನೂ ಕೂಡ ಗವರ್ನರ್ ತೃಪ್ತರಾಗಿಲ್ಲ. 113 ಶಾಸಕರ ಬೆಂಬಲ ಮಾತ್ರ ಇದೆ. ಸೊ ಹಾಗಾಗಿ ಬಹುಮತಕ್ಕೆ 118 ಅಗತ್ಯ ಇರೋದ್ರಿಂದಾಗಿ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ಗವರ್ನರ್ ತೃಪ್ತರಾಗಿಲ್ಲ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಬೆಳವಣಿಗೆ. ಸೊ ಹೀಗಾಗಿ CPI ಹಾಗೂ CPM ನಾಯಕರ ಜೊತೆಗೆ ನಟ ವಿಜಯ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. AIADMK ಬಾಹ್ಯ ಬೆಂಬಲವನ್ನು ಪಡೆದು ಸರ್ಕಾರ ರಚಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ತಮಿಳುನಾಡು ರಾಜಕೀಯ ಈಗ ಇಂಟ್ರೆಸ್ಟಿಂಗ್ ಹಂತವನ್ನ ತಲುಪ್ತಾ ಇದೆ. ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಸೊ ಇದರ ಬೆನ್ನಲ್ಲೇ ಈಗ ಸ್ಟಾಲಿನ್ ಅವರನ್ನ ಭೇಟಿಯಾಗಿದ್ದಾರೆ CPI ಹಾಗೂ CPMನ 4 ಶಾಸಕರು. CPI CPMನ ಜೊತೆಗೆ ವಿಜಯ್ ಮಾತುಕತೆಯನ್ನ ನಡೆಸಿದ್ರು. ಆದರೆ ಈಗ ಈ ನಾಯಕರು ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ವಿಜಯ್ಗೆ ಬೆಂಬಲ ನೀಡಲ್ವಾ ಹಾಗಾದ್ರೆ CPI ಹಾಗೂ CPIMನ ಶಾಸಕರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. PMK VCK IMUL ಶಾಸಕರ ಜೊತೆಗೆ ವಿಜಯ್ ಚರ್ಚೆಯನ್ನ ನಡೆಸಿದ್ರು. ಸಾಕಷ್ಟು ಸವಾಲುಗಳು ಈಗ ವಿಜಯ್ ಅವರ TVK ಪಕ್ಷಕ್ಕೆ ಎದುರಾಗ್ತಾ ಇದೆ ಸರ್ಕಾರ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಈ ಎಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿ ಸರ್ಕಾರ ರಚಿಸೋದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ವಿಜಯ್ ಅವರಿಂದ ಅನ್ನೋದು ತಮಿಳುನಾಡು ರಾಜಕೀಯ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 234 ಸ್ಥಾನಗಳ ಪೈಕಿ 108 ಸ್ಥಾನಗಳಲ್ಲಿ ನಟ ದಳಪತಿ ವಿಜಯ್ ಅವರ ಪಕ್ಷ ಗೆದ್ದಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನೂ ಕೂಡ 10 ಸ್ಥಾನಗಳ ಕೊರತೆ ಇರೋದ್ರಿಂದಾಗಿ ಅದನ್ನ ಒಟ್ಟುಗೂಡಿಸೋದು ವಿಜಯ್ಗೆ ಈಗ ದೊಡ್ಡ ಸವಾಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ವಿಜಯ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. CPIನ 2 ಶಾಸಕರು ಹಾಗೂ CPMನ 2 ಶಾಸಕರು ಅವರು ಕೂಡ ಅವರ ಬೆಂಬಲಕ್ಕೂ ಕೂಡ ಮನವಿಯನ್ನ ಮಾಡಿದ್ರು. ಅವರ ಹತ್ರ ಕೂಡ ಚರ್ಚೆಯನ್ನ ನಡೆಸಿದ್ರು. ಆದರೆ ಈ ಪಕ್ಷಗಳ ಶಾಸಕರು ಈಗ ಸ್ಟಾಲಿನ್ ಅವರನ್ನ ಭೇಟಿಯಾಗಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.